ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಸುಮಲತಾ ಅವರನ್ನ ಭೇಟಿ ಮಾಡಿದ ಬಳಿಕ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಗಳನ್ನ ನೀವು ನೋಡ್ತಾ ಇದ್ದೀರಾ. ಆರೋಗ್ಯಕರ ಚರ್ಚೆಯ ಬಗ್ಗೆ ಪ್ರಸ್ತಾಪ ಆಗಿದೆ. ಸುಮಲತಾ ಅವರ ಸಹಕಾರವನ್ನ ಕೋರಿದ್ದಾರೆ ಕುಮಾರಸ್ವಾಮಿ ಅವರು, ಹಾಗೂ ಅದರಂತೆ ಸುಮಲತಾ ಅವರು ನಡ್ಕೊಳ್ತಾರೆ ಅನ್ನೋ ವಿಶ್ವಾಸದಲ್ಲಿ ಕೂಡ ಇದ್ದಾರೆ. ಬದ್ಧ ವೈರಿಗಳು ಹಾಗಾದ್ರೆ ಒಂದಾಗುವ ಕಾಲ ಕೂಡಿ ಬಂತ ಅನ್ನೋ ಪ್ರಶ್ನೆ ಇದೆ. ಸಂಸದೆ ಸುಮಲತಾ ಜೊತೆಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಸಂಧಾನದ ಭಾಗವಾಗಿ ಮಾತುಕತೆಯನ್ನ ನಡೆಸಿದ್ರು. ಈ ಮಾತುಕತೆಯ ಫ್ರೂಟ್ಫುಲ್ ಆಗಿತ್ತು ಅನ್ನೋದು ಎಚ್ ಡಿ ಕುಮಾರಸ್ವಾಮಿ ಅವರ ಮಾತು. ಸ್ಪಷ್ಟವಾಗಿ ಇಂಥದೊಂದು ಅಶ್ಯೂರೆನ್ಸ್ ಸಿಕ್ಕಿದೆ ಅನ್ನೋದನ್ನು ತಿಳಿಸ್ತಾ ಇಲ್ಲ ಅವರು. ಆದ್ರೆ ಬಂಡಾಯ ಹೇಳುವಂತಹ ಮುನ್ಸೂಚನೆ ಇದೆಯಾ ಅನ್ನೋ ಪ್ರಶ್ನೆಗೂ ಕೂಡ ಬಹಳ ಜಾಣ್ಮೆಯಿಂದಲೇ ಉತ್ತರ ಕೊಟ್ಟಿದ್ದಾರೆ. ಸುಮಲತಾ ಅವರು ತಮ್ಮ ನಿರ್ಧಾರವನ್ನ ಏಪ್ರಿಲ್ 3ನೇ ತಾರೀಕು ಹೇಳ್ತಾರೆ ಅಂತ ಕೂಡ ತಿಳಿಸಿದ್ರು. ನನಗೆ ಅಂಬರೀಷ್ ಅಣ್ಣವರ ಮನೆ ಹೊಸದಲ್ಲ. ನಾವು ಹಲವಾರು ವರ್ಷಗಳು ಜೊತೆಗೂಡಿ ಬದುಕಿರ್ತಕ್ಕಂಥವ್ರೆ. ನಾನು 4ನೇ ತಾರೀಕಿನಂದು ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ನಾಮಪತ್ರ ಸಲ್ಲಿಸ್ತಾ ಇದ್ದೇನೆ. ಆ ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಅಕ್ಕ ಅವರ ಸಹಕಾರವನ್ನು ಕೇಳಲಿಕ್ಕೆ ಇವತ್ತು ಅವ್ರ ಮನೆಗೆ ಬಂದಿದ್ದೇನೆ. ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ. ಅವ್ರಿಗೂ ಸಹ ಅವರ ಒಂದು ಹಿತೈಷಿಗಳು ಅಭಿಮಾನಿಗಳೇನಿದ್ದಾರೆ, ನಿನ್ನೆಯ ದಿನ ಒಂದು ಪ್ರಾಥಮಿಕ ಹಂತದ ಸಭೆ ಇಲ್ಲಿ ಮಾಡಿದ್ದಾರೆ. ನಿನ್ನೆ ದಿನ ಅವರು ಸಹ ಹೇಳಿದ್ದಾರೆ, ನಾನು ನನ್ನ ನಿರ್ಧಾರವನ್ನು ಮಂಡ್ಯಗೆ 3ನೇ ತಾರೀಕು ಭೇಟಿ ಕೊಟ್ಟು ಅಲ್ಲಿ ಅವರ ಹಿತೈಷಿಗಳ ಸಮ್ಮುಖದಲ್ಲಿ ಅವರ ನಿರ್ಧಾರವನ್ನು ಪ್ರಕಟ ಮಾಡ್ತೀನಿ. ಅವ್ರ ಜೊತೆ ಇನ್ನೂ ನಾನು ಮಾತನಾಡಬೇಕಾಗಿದೆ ಅಂತಕ್ಕಂಥದ್ದು ನಿನ್ನೆ ದಿನ ನಿಮ್ಮೆಲ್ಲರ ಮುಂದೆ ಹೇಳಿದ್ದಾರೆ. ನಾನು ಇವತ್ತೇನು ಚುನಾವಣೆಗೆ ನಾಮಪತ್ರ ಸಲ್ಲಿಸ್ತಕ್ಕಂಥದ್ದಿದೆ, ಅವರು ಸಹ BJP ಜೊತೆ ಒಳ್ಳೆಯ ಬಾಂಧವ್ಯ ಇಟ್ಕೊಂಡಿದ್ದಾರೆ. ಕಳೆದ ಚುನಾವಣೆಯಲ್ಲಿ BJPಯ ಪಕ್ಷದವರು ಸಹ ಅವ್ರಿಗೆ ಬೆಂಬಲ ಕೊಟ್ಟಿದ್ದಾರೆ. ಈಗಲೂ ಸಹ ಅವ್ರ ಜೊತೆಯಲ್ಲಿ BJP ಹೈಕಮಾಂಡ್ ಇರ್ಬೋದು, ವಿಜಯೇಂದ್ರ ಅವರು ಸಹ ಮೊನ್ನೆ ದಿನ ಬಂದು ಹಲವಾರು ವಿಷಯಗಳನ್ನು ಅವರುಗಳು ಚರ್ಚೆ ಮಾಡಿದ್ದಾರೆ. ಇಲ್ಲಿ ಈ ಹಂತದಲ್ಲಿ ನಾನೇನು ನಾಮಪತ್ರ ಸಲ್ಲಿಸಬೇಕಾಗಿದೆ, ಅವರ ಸಹಕಾರ ಕೊಡಲಿಕ್ಕೆ ಏನು ಬಂದಿದ್ದೇನೆ. 3ನೇ ತಾರೀಕು ಅವರ ಕಾರ್ಯಕರ್ತರುಗಳ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ, ಅವರ ಅಭಿಪ್ರಾಯಗಳನ್ನು ಪಡಿತಾ ಇದ್ದಾರೆ. ಪಡೆದ ನಂತರ ಅವರ ಮುಂದಿನ ಏನೋ ಒಂದು ರಾಜಕಾರಣದಲ್ಲಿ ತೀರ್ಮಾನಗಳನ್ನು ಮಾಡಬೇಕು, ತೀರ್ಮಾನ ಮಾಡ್ತಾರೆ. ಸರ್, ಇವತ್ತು ನಿಮ್ಮ ಚರ್ಚೆ ಸಂದರ್ಭದಲ್ಲಿ ಪೂರಕವಾಗಿತ್ತ ಸರ್? ಸಹಕಾರ ಕೊಡ್ತೀನಿ ಅಂತ ಎಲ್ಲ ವಿಷಯಗಳನ್ನು ಮುಕ್ತವಾಗಿ ಚರ್ಚೆ ಮಾಡಿದ್ದೇವೆ. ಅದನ್ನು ನಾನು ಇಲ್ಲಿ ಹೇಳಲಿಕ್ಕಾಗಲ್ಲ. ಯಾವುದೇ ರೀತಿ ಸಮಸ್ಯೆಗಳಿಲ್ಲ. ಯಾಕೆಂದರೆ ಅವ್ರಿಗೂ ಅವ್ರದ್ದೇ ಆದಂಥ ಬೆಳೆಸಿರ್ತಕ್ಕಂಥ ಹಿತೈಷಿಗಳು ಅಂಬರೀಷ್ ಅವರ ಅಭಿಮಾನಿಗಳಿದ್ದಾರೆ. ಅವರು ಎಲ್ಲರ ಜೊತೆ ಚರ್ಚೆ ಮಾಡಿ ಮಂಡ್ಯದಲ್ಲೇ ಅವ್ರ ನಿರ್ಧಾರ ಪ್ರಕಟ ಮಾಡ್ತೇನೆ. ಮುಕ್ತವಾಗಿ ಎಲ್ಲವೂ ಕೂಡ ಚರ್ಚೆ ಆಗಿದೆ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ತಿಳಿಸ್ತಾ ಇದ್ರು. ಜೊತೆಗೆ ಅವರದ್ದೇ ರೀತಿಯಲ್ಲಿ ಕನ್ಸರ್ನ್ಸ್ ಇರ್ತಾವೆ, ಅವರ ಹಿತೈಷಿಗಳ ಹತ್ರ ಕೇಳಬೇಕಾಗತ್ತೆ. ಎಲ್ಲವನ್ನ ಡಿಸೈಡ್ ಮಾಡಿ ಏಪ್ರಿಲ್ 3ನೇ ತಾರೀಕು ನನಗೂ ಡಿಸಿಷನ್ ಹೇಳ್ತೀನಿ ಅಂತ ಹೇಳಿದ್ದಾರೆ. ಮಂಡ್ಯದಲ್ಲೇ ಅವರ ನಿರ್ಧಾರವನ್ನ ಪ್ರಕಟ ಮಾಡೋದ್ರ ಬಗ್ಗೆ ಹಿಂದಿನ ನಿರ್ಧಾರ ಏನಿತ್ತು ಅದನ್ನೇ ಇಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಆಮೇಲೆ ಇಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರ ಭೇಟಿ ಯಾಕೆ ಇಂಪಾರ್ಟೆಂಟ್ ಆಗಿತ್ತು ಮತ್ತೆ ಪವಾಡದ ನಿರೀಕ್ಷೆ ಯಾಕಿತ್ತು ಅಂದ್ರೆ, ಕೆ.ಸಿ. ನಾರಾಯಣಗೌಡರನ್ನ ಎಚ್ ಡಿ ಕುಮಾರಸ್ವಾಮಿ ಅವರು ಭೇಟಿ ಆಗೋ ತನಕ ಕೆ.ಸಿ. ನಾರಾಯಣಗೌಡರ ಪ್ರತಿ ಮಾತಿನ ದಾಟಿ ಕೂಡ ಡಿಫರೆಂಟ್ ಆಗಿತ್ತು. ಬಟ್ ಏಕಾಏಕಿ ಕುಮಾರಸ್ವಾಮಿ ಅವ್ರನ್ನ ಒಮ್ಮೆ ಭೇಟಿ ಆದ ನಂತರ ಕಂಪ್ಲೀಟ್ಲಿ ದೋಸ್ತಿಗಳ ಪರ ಆಕ್ಟಿವ್ ಆಗಿ ಕ್ಯಾಂಪೇನ್ ಮಾಡ್ತಾ ಬರ್ತಾ ಇದ್ರು ಮಂಡ್ಯದಲ್ಲಿ ಮಾಜಿ ಸಚಿವ ಕೆ.ಸಿ. ನಾರಾಯಣಗೌಡರು. ಸೊ ಅದೇ ಪವಾಡದ ನಿರೀಕ್ಷೆ ಇವತ್ತಿನ ಭೇಟಿಯಲ್ಲಿ ಕೂಡ ಇಟ್ಕೊಂಡಿದ್ರು. ಈ ನಿರೀಕ್ಷೆ ಎಷ್ಟರ ಮಟ್ಟಿಗೆ ಫುಲ್ಫಿಲ್ ಆಗಿದೆ ಅನ್ನೋ ವಿಚಾರಕ್ಕೆ ಉತ್ತರ ಹುಡುಕ್ದಾಗ ಸಸ್ಪೆನ್ಸ್ ಕಂಟಿನ್ಯೂ ಆಗ್ತಾ ಇದೆ.